ಜಯಜ್ಞಾನೇಶ್ವರಿ ಆತ್ಮೀಯ ದೈವಜ್ಞ ಬ್ರಾಹ್ಮಣ ಸಮಾಜದವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಪುರಾತನ ಐತಿಹಾಸಿಕ ಸನ್ನಿಧಾನವುಳ್ಳ ಕುಮಟಾ ತಾಲೂಕಿನ ಹೊಸಹೆರವಟ್ಟ ಗ್ರಾಮದಲ್ಲಿ ಬಗ್ಗೋಣ್ಮಠದ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಿಯಲ್ಲಿ ಪುರುಷೋತ್ತಮ ಮಾಸವಾದ ಅಧಿಕ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಸ್ತ ದೈವಜ್ಞ ಬ್ರಾಹ್ಮಣ ಸಮಾಜದ ಐಕ್ಯತೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಲಘು ವಿಷ್ಣು ಯಾಗ ನಿರ್ವಹಣಾ ಸಮಿತಿ ಕುಮಟಾ ಇವರು ದಿನಾಂಕ 17/5/2026 ರವಿವಾರದಿಂದ 14/6/2026 ರವಿವಾರ ತನಕ 28 ದಿನಗಳ ಪರ್ಯಂತ ಶ್ರೀ ಮಹಾವಿಷ್ಣು ಸ್ವರೂಪಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ನಿತ್ಯ ಪಾರಾಯಣ ಹವನ ಹಾಗೂ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಪುರುಷೋತ್ತಮ ಮಾಸ ಎಂದರೆ ಪುರುಷರೆಲ್ಲರಿಗೂ ಉತ್ತಮವಾದ ಫಲಗಳನ್ನು ಕೊಡುವ ಮಾಸ ಪುರುಷೋತ್ತಮ ಮಾಸವಾಗಿದೆ. ಅಧಿಕ ಮಾಸ ಎಂದರೆ ಅಧಿಕಸ್ಯ ಅಧಿಕ ಫಲಂ ಎಂದರ್ಥ. ಆದ್ದರಿಂದ ಪುರುಷೋತ್ತಮ ಮಾಸ ಮಹಾತ್ಮ್ಯ ಗ್ರಂಥದಲ್ಲಿ ಈ ರೀತಿಯ ಫಲವನ್ನು ತಿಳಿಸಿದ್ದಾರೆ. ಏತನಾಮ್ನ್ಯ ಜಗತ್ಸರ್ವಂ ಪವಿತ್ರಂ ಚ ಭವಿಷ್ಯತಿ ಮತ್ಸ್ಯಾದೃಶ್ಯಮುಪಾಗಮ್ಯ ಮಾಸಾನ ಮದಿಪೋ ಭವೇತ್. ಪುರುಷೋತ್ತಮ ಹೆಸರಿನಿಂದ ಸರ್ವ ಜಗವೂ ಪವಿತ್ರವಾಗುವುದು. ಅದರ ಸ್ವರೂಪ ನನ್ನಂತಾಗಿ ಇನ್ನು ಮುಂದೆ ಇದು ಸರ್ವ ಮಾಸಗಳ ಅಧಿಪತಿಯಾಗುವುದು ಎಂದು ಸ್ವತಃ ಭಗವಂತನೇ ಹೇಳಿದ್ದಾನೆ. ಸರ್ವಸಾಧನತಃ ಶ್ರೇಷ್ಠಃ ಸರ್ವಕಾಮಾರ್ಥ ಸಿದ್ಧಿದಃ ತಸ್ಮಾತ್ ಸಂಸೇವ್ಯತಾಮೇಶ ಮಾಸೋಯಂ ಪುರುಷೋತ್ತಮಃ. ಅಂದರೆ ಈ ಮಾಸವು ಸರ್ವ ಸಾಧನೆಗಳಲ್ಲಿ ಶ್ರೇಷ್ಠವಾಗಿದೆ. ಸರ್ವಕಾಮನೆ ಹಾಗೂ ಪುರುಷಾರ್ಥ ಇವುಗಳ ಸಿದ್ಧಿ ಮಾಡಿಕೊಡುವುದರಿಂದ ಪುರುಷೋತ್ತಮ ಮಾಸದ ಸೇವೆ ಮಾಡುವುದೇ ಉಚಿತವಾಗಿದೆ ಎಂದು ಪರಮಾತ್ಮ ಹೇಳಿದ್ದಾನೆ. ಸರ್ವೇಷಾಮಪಿ ಮಾಸಾನಾಂ ಉತ್ತಮೋಯಂ ಮಯಾ ಕೃತಃ. ಉಳಿದ ಎಲ್ಲ ಮಾಸಗಳಿಗಿಂತ ಈ ಮಾಸವು ಶ್ರೇಷ್ಠ ಉತ್ತಮ ಪದ ಹೊಂದುವುದು ಎಂದು ಪರಮಾತ್ಮ ಹೇಳಿದ್ದಾನೆ. ಆದ ಕಾರಣ ಮುಂದೆ ಬರುವ ಅಧಿಕ ಮಾಸದ ಸಮಯದಲ್ಲಿ ದಾನ, ಹೋಮ, ಪೂಜಾ ಇತ್ಯಾದಿ ಒಳ್ಳೆಯ ಕಾರ್ಯ ಮಾಡಲು ನಮಗೆಲ್ಲರಿಗೂ ಸದಾವಕಾಶವೊಂದು ಒದಗಿದೆ. ಕಾರಣ ಕುಮಟಾ ಬಗ್ಗೋಣ್ಮಠದಲ್ಲಿ ಈ ವರ್ಷದ ಅಧಿಕ ಮಾಸದ ಪ್ರಯುಕ್ತ ಲಘು ವಿಷ್ಣು ನಿರ್ವಹಣಾ ಸಮಿತಿಯವರು ನಡೆಸುತ್ತಿರುವ ಈ 28 ದಿನದ ಕಾರ್ಯಕ್ರಮದಲ್ಲಿ ನೀವು ಪ್ರತ್ಯಕ್ಷವಾಗಿ ಅಥವಾ ಧನರೂಪದಿಂದ ಅಥವಾ ನಿಮ್ಮ ಶಕ್ತ್ಯಾನುಸಾರ ಯಾವುದೇ ಸುವಸ್ತು ದಾನವನ್ನು ಕೊಡುವುದರ ಮೂಲಕ ಆ ಪರಮಾತ್ಮನ ಹಾಗೂ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದವರಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜ್ಞಾನೇಶ್ವರಿ.